ಮೈಕ್ ಹಾಕೊಂಡಿದ್ಯಲ್ಲ ರಿಯಲ್ ಇನ್ಸಿಡೆಂಟು ಗಾಯ್ಸ್ ಇವತ್ತಿನ ಇಷ್ಟ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗೈತಾ ನಿಮಗೆ? ರಿಯಲ್ ಇನ್ಸಿಡೆಂಟ್ ಹೇಳ್ಬೇಕಷ್ಟೇ. ಎಕ್ಸ್ಪೀರಿಯನ್ಸ್ ಆಗಿದ್ರೆ ಆಗೈತೆ, ಇಲ್ಲ ಅಂದ್ರೆ ಇಲ್ಲ. ಆಗೈತೆ ಅನ್ನೋ ಚಿನ್ನೆ ಆಗೈತೆ ಕಣ, ಅದನ್ನ ಹೇಳು. ಇವತ್ತಿನ ಟಾಪಿಕ್ ಏನಂದರೆ ದೆವ್ವದ್ದು ಎಕ್ಸ್ಪೀರಿಯನ್ಸು ಅಂದರೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಮಗಾಗಿರೋದು. ಅದ್ರ ಬಗ್ಗೆ ನಾ ಹೇಳೋಕ್ಕೆ ಇವತ್ತು ನಮ್ಮ ಪ್ರಸಾದ್ ಅವರು ಇದ್ದಾರೆ, ಅವ್ರನ್ನೇ ಕೇಳೋದ. ಫ್ರೆಂಡ್ಸ್, ಆಗ ನನಗೆ ಬಹುಶಃ ಒಂದು 20-21 ವಯಸ್ಸು. ನನ್ನ ಫ್ರೆಂಡು ಆಗ್ತಾನೆ ಅವ್ರ ಊರಿಗೆ ಊಟ ಇದೆ ಬಾ ಅಂತ ಕರೆದಿದ್ದು. ನಾನು ಎಲ್ಲ ಕಾಲೇಜ್ ಮುಗಿಸ್ಕೊಂಡು, ಆವಾಗ ನಾನು 3rd ಇಯರ್ BE ಓದ್ತಿದ್ದೆ. ಕಾಲೇಜೆಲ್ಲ ಮುಗಿಸ್ಕೊಂಡು ಕರೆದಿದ್ದಾನೆಲ್ಲ ಹೋಗ್ಬೇಕು, ಅಟೆಂಡ್ ಮಾಡಬೇಕು ಅಂತ ಮಾಡೋಕ್ಕೆ ಆವಾಗ ನನಗೇನು ಬೈಕ್ ಓಡ್ಸೋಕ್ಕೆ ಗೊತ್ತಿರಲಿಲ್ಲ. 4:15ಗೆ ಕಾಲೇಜ್ ಮುಗಿಸ್ಕೊಂಡು ಬಂದೆ. 5:15 ಫ್ರೆಶ್ ಅಪ್ ಆಗಿ ಬೈಕಲ್ಲಿ ನನ್ನ ಫ್ರೆಂಡ್ಸ್ನ ಕರೆದೆ, ಯಾರು ಬರಲಿಲ್ಲ. ಒಬ್ಬನೇ ಹೋಗೋದ ಅಂತ ನಾನೇ ಬೈಕ್ ತೊಗೊಂಡು ಸುಮಾರು ನಮ್ಮೂರಿಂದ ಒಂದು 45 ಕಿಲೋಮೀಟ್ರ್ ದೂರ ಊರು ಹೋದೆ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ 7:30-8 ಗಂಟೆ ಆಗಿತ್ತು ಅಂತ ಹೋಗಿ ಕುಂತ್ಕೊಂಡು ಏನೋ ಪೂಜೆ ಗೀಜೆ ದೇವ್ರದ್ದು ಕಾರ್ಯ ಇತ್ತು, ಮುಗೀತು. ಊಟಕ್ಕೆ ಕರೆದ್ರು, ನಾನ್ ವೆಜ್ಜು ತಿನ್ಕೊಂಡು ಸರಿ ಎಲ್ಲ ಊಟ ಮುಗಿಯೋಷ್ಟೊತ್ತಿಗೆ 10:30-11 ಗಂಟೆ ಆಗಿತ್ತು. ಸರಿ ಬರ್ತೀನಿ ಅಂಥೇಳಿ ಬೈಕ್ ಎತ್ಕೊಂಡು ಹೊರಟೆ. ಅಲ್ಲಿಂದ ಬರ್ತಾ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬಂದೆ. ಹತ್ತತ್ರ ನಮ್ಮೂರು ಹತ್ತತ್ರ ಇನ್ನೊಂದು 10 ಕಿಲೋಮೀಟ್ರ್ ಇತ್ತು. ಅಲ್ಲಿ ಒಂಥರ ವಿಚಿತ್ರವಾದ ಘಟನೆಗಳು ಆಯಿತು. ಬೈಕಲ್ಲಿ ಬರ್ತಿದ್ದೆ, ಬರಬೇಕಾದ್ರೆ ಸೈಡು ಬೈಕ್ ಹ್ಯಾಂಡ್ಲನ್ನ ಯಾರೋ ಹಿಡ್ಕೊಂಡು ಎಳ್ದಂಗಾಯ್ತು. ನಾನು ರೋಡಲ್ಲಿ ಹೋಯ್ತಿದ್ದನು, ಏಕಾಏಕಿ ರೋಡ್ ಸೈಡು ಶೋಲ್ಡ್ರು ಮಣ್ಣಿರುತ್ತಲ್ಲ ಅದ್ರ ಮೇಲೆ ಜಾರ್ಕೊಂಡು ಬಿದ್ದೆ. ಫುಲ್ಲು ನಾನೊಂದು 70-80 ಸ್ಪೀಡಲ್ಲಿ ಹೋಯ್ತಿದ್ದೆ. 11:30-11:40 ಟೈಮಿಂಗ್ಸ್ PM. ಲೆಫ್ಟು ಹಿಡ್ಕೊಂಡು ಹ್ಯಾಂಡ್ಲನ್ನ ಹಿಡ್ದು ಹೇಳ್ದಂಗಾಯ್ತು. ಅದು ನನಗೆ ಫೀಲ್ ಆಯಿತು. ಬಿದ್ದೆ. ಬೈಕ್ ಒಂದು 10-15 ಅಡಿ ಸ್ಕಿಡ್ ಆಗಿ ಮುಂದೆ ಹೋಯ್ತು. ಅಲ್ಲೊಬ್ಬ ಯಾರೋ ನಿಂತ್ಕೊಂಡು ನೋಡೋ ಥರ ನೋಡ್ತಿದ್ದ, ಬಟ್ ಅವನು ರಿಯಲ್ ಮನುಷ್ಯ ಅಲ್ಲ. ಆಮೇಲೆ ಎದ್ದೆ. ನಾನು ಬೈಕ್ದು ಸೈಡಲ್ಲಿ ಡಿಕ್ಕಿ ಹಾಕ್ಸಿದ್ದೀನಿ. ಆದ್ದರಿಂದ ನಾನು ಬಿದ್ದಿದ್ದು ಈ ಕಡೆ ವಾಲ್ಕೊಂಡು ಬಿದ್ದಾಗ ನನಗೆ ಆ ಡಿಕ್ಕಿಯಿಂದ ನಾನು ಸೇಫ್ ಆದೆ. ಇಲ್ಲ ಅಂದರೆ ನನ್ನ ಕಾಲು ಏನು ತುಂಬ ಡ್ಯಾಮೇಜ್ ಆಗ್ತಿತ್ತು. ಮತ್ತೆ ಎದ್ದೆ. ಯಾವುದೋ ಕೆಟ್ಟಗೆಲ್ಗೆ ಅಂದ್ಕೊಂಡು ಇವೆಲ್ಲ ದೆವ್ವ ಎಲ್ಲ ಸುಳ್ಳು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬೈಕೆಲ್ಲ ಫುಲ್ ಎಲ್ಲ ಡೂಮ್ ಗೀಮ್ ಮಡ್ಗಾಡೆಲ್ಲ ಹೊಡೆದೋಗಿತ್ತು. ಬೈಕ್ ತಗೊಂಡೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆಯಿತು. ಮತ್ತೆ ಅಲ್ಲಿಂದ 1 ಕಿಲೋಮೀಟ್ರ್ ಹೋಗೋಷ್ಟು ಮತ್ತೆ ಲೆಫ್ಟ್ ಹ್ಯಾಂಡ್ ಹಿಡ್ಕೊಂಡು ಎಳೀತು. ಫುಲ್ಲು ರೋಡಿಂದ ಫುಲ್ಲು ಕೆಳಗೆ ಬಂದು ಅಲ್ಲಿ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ನು, ರೈಲ್ವೆ ಕ್ರಾಸ್ ಇತ್ತು, ಅದರೊಳಗೆ ಹೋಗಿ ಬಿದ್ದೆ. ಮತ್ತೆ ಬಿದ್ದೆ. ಈ ಸತಿ ಅಂತೂ ಮನುಷ್ಯ ಅಲ್ವಾ, ಹೆದರ್ಕೊಳ್ಳೋ ಸ್ವಭಾವ, ಹೆದರ್ಕೊಂಡೆ. ಹಿಂಗೋ ತಳ್ಕೊಂಡಾರೋ ಬೈಕ್ ಸ್ಟಾರ್ಟ್ ಆಗಲಿಲ್ಲ. ಪಳ್ಕೊಂಡು ರೋಡ್ ಹತ್ರ ತಗೊಬಂದೆ. ಸುತ್ತಮುತ್ತ ಯಾರಿಲ್ಲ. 12 PM ಹತ್ತತ್ರ ಆಗಿತ್ತು ಆಗ. ಮತ್ತೆ ಎತ್ಕೊಂಡೆ ಬೈಕು. ಹಿಂಗೆ ಮಾಡಿ ಪ್ಲಗ್ ಗಿಗ್ ತೆಗೆದು ಹಾಕಿ ಸ್ಟಾರ್ಟ್ ಮಾಡ್ಕೊಂಡೆ. ಹೆಂಗೋ ಸ್ಟಾರ್ಟ್ ಆಯಿತು. ಮತ್ತು ಬಂದಾಗ ಒಂದು ಯಾವುದೋ ಬ್ರಿಡ್ಜ್ ಇತ್ತು, ಅಲ್ಲಿ ಲೆಫ್ಟ್ ಸೈಡ್ ಕ್ರಾಸ್ ಮಾಡ್ಕೊಂಡು ನಮ್ಮ ಮನೆ ಹತ್ರ ಯಾವುದೋ ಬ್ರಿಡ್ಜ್ ಹೋಯ್ತಿದೆ. ಆಗ ರಿಯಲ್ ಆಗಿ ಫೀಲ್ ಆಯ್ತು ನನಗೆ. ಮುಂದ್ಗಡೆ ಏನೋ ವೈಟ್ ಫಾಗ್ ಥರ ಒಂದು 10 feet ಲಾಂಗ್ ವೈಟ್ ಫಾಗ್ ಮುಂದ್ಗಡೆ ಪಾಸ್ ಆಯಿತು. ನಾನು ಆಂಜನೇಯ ನೆನೆಸ್ಕೊಂಡು ಹಿಂಗೆ ಬಂದೆ. ಇದು ಸ್ಟೋರಿ ಫಸ್ಟ್ ಟೈಮ್ ನಾನು ಫೇಸ್ ಮಾಡಿದ್ದೆ. ಆವತ್ತಿಂದ ನೆಗೆಟಿವ್ ಎನರ್ಜಿನೂ ಇದೆ ಅಂತ ನಂಬ್ತಾ ಇದ್ದೀನಿ. ನಿಜನೇನಾ? ನಿಜ. ಅದು ಬೈಕೆಲ್ಲ ಹೊಡೆದಾಕ ಬಂದಿದ್ದ ಅನ್ಸುತ್ತೆ. ಹೌದಾ? ಅದು ಯಾವಾಗ ಒಂದ್ಸಲ ಆಕ್ಸಿಡೆಂಟ್ ಮುಂದ್ಗಡೆ ಡೋಮ್ ಗೇಮ್ ಲೈಟ್ ಎಲ್ಲ ಹೊಡೆದಾಕ ಬಂದಿದ್ದ. ಅವಾಗ ನೈಟ್ ನನಗೆ ಫೋನ್ ಮಾಡಿದ, ಬಂದ್ಬಿಟ್ಟು ಬಾಗಿಲು ತೆಗಿ ಅಂತ. ಅದು ಅದೇ ಇರ್ಬೇಕೇನೋ ಇನ್ಸಿಡೆಂಟ್ ಮೋಸ್ಟ್ಲಿ. ನಾನು ನೋಡಿದ್ದೀನಿ. ಇಲ್ಲಿ ಯಾರಿಗೋ ಒಬ್ರಿಗೆ ಮೀಟರ್ ಆಫ್ ಐತೈತೆ ಅಂತ ಗೊತ್ತಾಯ್ತು. ಇಲ್ಲಿ ನೋಡಿದ್ರಲ್ಲ, ಇವತ್ತು ಒಂದು ಒಳ್ಳೆಯ ಕಥೆಯನ್ನು ಅನುಭವನ ಹಂಚ್ಕೊಂಡ್ರು. ಇದು ಬರೀ ಹುಟ್ಟಾಕಿರೋ ಕಥೆ ಅಲ್ಲ, ಇದೊಂದು ಎಲ್ಲ ಎಕ್ಸ್ಪೀರಿಯನ್ಸ್ ಕಥೆಗಳು.
ಇದೇ ಥರ ಕತೆಗಳನ್ನ ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಿಂಗೆ 4:30 ಆಯಿತು, ಕಾಲೇಜ್ ಮುಗಿಯೋದು ಲೇಟ್ ಆಯಿತು. 5:30 ಆಯಿತು, ಬರೋಕ್ಕಾಗಲಿಲ್ಲ. 6:30ಗೆ ಸ್ಟಾರ್ಟ್ ಮಾಡಿದೆ ಗಾಡಿ. ಇನ್ನೇನು ಯಾರು ಬರಲಿಲ್ಲ, ಒಬ್ಬನೇ ಹೋದೆ. ಇದು ಹೆಂಗೆ ಇದೆ ಅಂದರೆ ಸೂಪ್ರಮ್ಸು ಕತೆ ಥರ ಐತೆ. ಹಾಗೆ ಹೋದೆ ಅವ್ರ ಮನೆಗೆ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 11:30 ಆಗಿತ್ತು. ಅವರು ತಿರುಪತಿದೇನೋ ಒಪ್ಲು, ನಾನು ಹೊಡೆದ ಪಕ್ಕಳು. ಸ್ವಲ್ಪ ತಿಕ್ಲು. ಆವತ್ತು ರಾತ್ರಿ ನಾನು ಪುಕ್ಳು. ಊಟ ಮಾಡಿದೆ, ಆಮೇಲೆ ಕೈ ತೊಳೆದೆ. ಈಗ ನಮ್ಮ ವಿಷಯ ಏನಂದ್ರೆ ಮೇನ್ ಸಿಚುವೇಶನ್ ಬರ್ತೀನಿ. ದೆವ್ವ ನಿಮಗೆ ಅನುಭವ ಆಯ್ತಾ ಇದ್ದಿದ್ದು? ದೆವ್ವ ನನ್ನ ಬೈಕಿಂದನೇ ಕೂತಿತ್ತು. ಏನು ಮಾಡ್ಲಿಲ್ವಾ ದೆವ್ವ? ಅಲ್ಲಿ ಡ್ರಾಪ್ ಕೇಳ್ತಾ ಕೊಟ್ಟೆ. ಏನು ಮಾಡಲಿಲ್ಲ ಅಂತ ಅಂದರೆ ನಂಬಕ್ಕೆ ಆಗ್ತಿಲ್ಲಪ್ಪ ದೆವ್ವಗಳು. ನಾನು ಡ್ರಾಪ್ ಕೊಟ್ಟನಲ್ಲ, ಏನು ಮಾಡ್ತೀನಿ? ದೆವ್ವ ಬತ್ತಂತೆ, ಅಲ್ಲಿ ತನಕ ಡ್ರಾಪ್ ಕೇಳ್ತಂತೆ, నువ్వు ಕೊಟ್ಟಂತೆ. ನೀನ್ ಏನು ಮಾಡ್ಲಿಲ್ಲ ಅವ್ನ್ ದೆವ್ವ ಅಂದ್ರೆ ಡ್ರಾಪ್ ಕೇಳ್ತಾ ಕೊಟ್ಟ, ಏನು ಮಾಡ್ಲಿಲ್ಲ ಅಂತೆ. ಅವ್ನು ರಿಯಲ್ ಆಗಿ ಏನೋ ಹೇಳಕ್ ಬಂದಿದ್ದ, ಅದ್ ಹೇಳಿ ಬಿಡು.